ಜೆಡಿಎಸ್ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸಾಮಾಜಿಕ ಜಾಲತಾಣ ಕಾರ್ಯಾಗಾರ ಸಭೆ. ಕಲಬುರಗಿ ನಗರದ ಹೆರಿಟೇಜ್ ಹೋಟೆಲ್ನಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಸಾಮಾಜಿಕ ಜಾಲತಾಣ ಕಾರ್ಯಾಗಾರ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಜೆಡಿಎಸ್ ಪಕ್ಷದ ಸಾಮಾಜಿಕ ಜಾಲತಾಣ ರಾಜ್ಯಾಧ್ಯಕ್ಷರು ಮಾತನಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಪೋಸ್ಟ್ಗಳನ್ನು ಮಾಡಬೇಕು ಎಂದು ವಿವರಣೆ ನೀಡಿದರು. ಇದೇ ವೇಳೆ ರಾಜ್ಯ ಕಾರ್ಯದರ್ಶಿಗಳು ಸಾಮಾಜಿಕ ಜಾಲತಾಣಗಳ ಬಳಕೆ ಕುರಿತು ವಿವರವಾಗಿ ತಿಳಿಸಿದರು. ಇನ್ಸ್ಟಾಗ್ರಾಮ್ ನೋಡ್ತಾರೆ ಮತ್ತು ಎಲ್ಲ ವಾಟ್ಸಪ್ ಗ್ರೂಪ್ಗಳನ್ನು ನೋಡ್ತೀವಿ. ಇವತ್ತು ಇದೇ ಯಾವ ಥರ ಬಳಕೆ ಮಾಡಬೇಕು ಪಕ್ಷದ ನಾವು ನೋಡ್ತಾ ಇದ್ದೀವಿ. ಚಂದನ್ ಸರ್ ಬರೋದ್ರಿಂದ ಪಕ್ಷದವರು ಸೋಷಿಯಲ್ ಮೀಡಿಯಾ ನಮ್ಮ ಜನತಾದಳರು ಈ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಚೆನ್ನಾಗಿ ಅವರು ನಿಭಾಯಿಸ್ತಾ ಇದ್ದಾರೆ. ಅದಕ್ಕೆ ನಾನು ಕೂಡ ಈ ಭಾಗದವರ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಅವ್ರ ಜೊತೆ ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದು ನಮ್ಮ ಪಕ್ಷವಾಗಿದೆ. ಆದರೆ ಸ್ವಲ್ಪ ಹೈಲೈಟ್ ಅಲ್ಲಿ ನಾವು ಹಿನ್ನಡೆ ಆಗ್ತಾ ಇದೀವಿ. ಅದಕ್ಕೆ ಇಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದು ತಾವು ಹೈಲೈಟ್ ಮಾಡ್ಬೇಕಂತ ನಾನು ಅವ್ರಿಗೆ ಮನವಿ ಮಾಡಿದ್ದೀನಿ. ಮುಂದಿನ ದಿನಮಾನದಲ್ಲಿ ನಮಗೂ ಕೂಡ ಸೋಷಿಯಲ್ ಮೀಡಿಯಾ ಇನ್ನೂ ಗಟ್ಟಿಯಾಗಿ ಮಾಡಿ ಅದೊಂದು ಬಾಡಿ ಸಂಪೂರ್ಣ ಎಲ್ಲಾ ತಾಲೂಕುಗಳಲ್ಲಿ ಈಗ ತಾನೇ ಜವರ್ಗಿಯಿಂದ ಬಂದಂತ ನಮ್ಮ ರಾಕೇಶ್ ಅವರು ಮತ್ತು ದೊಡ್ಡಗೌಡರು ತಾಂಡಿಂದ ಬಂದಿದ್ದೀರಿ. ಅವರಿಗೂ ಕೂಡ ಮುಖ್ಯವಾಗಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾನೇ ಇವತ್ತು ರಾಜಕೀಯ ಒಬ್ಬ ವ್ಯಕ್ತಿಗೆ ಮೇಲು ಕೆಳ ಹಾಕಂತ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಇದರಲ್ಲಿ ನಾವೆಲ್ಲರೂ ಬಹಳ ಆಸಕ್ತಿ ವಹಿಸಿ ಪಕ್ಷ ಕೊಟ್ಟಿದ್ದು ಕೊಡುಗೆ. ನಾವು ಬೇರೆ ಪಕ್ಷದ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಅವಶ್ಯಕತೆನೇ ಇಲ್ಲ. ನಮ್ಮ ಪಕ್ಷ ಕೊಟ್ಟಿದ್ದು ಅಷ್ಟೊಂದು ಕೊಡುಗೆ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕಿದೆ, ವಿಶೇಷವಾಗಿ ಉತ್ತರ ಕರ್ನಾಟಕ. ಇವತ್ತು ನೀರು ನಮ್ಮ ರೈತರು ಇವತ್ತು, ಯಾಕಂದ್ರೆ ನಾವೆಲ್ಲ ರೈತರ ಕುಟುಂಬದಿಂದ ಬಂದಂತವರು ಎಲ್ಲರೂ ನಮ್ಮ ದೇಶದ ಇವತ್ತು ರೈತರಿಂದ ಇರಿ. ರೈತರೇ ನಮ್ಮ ದೇಶದ ಬೆನ್ನೆಲುಬಾಗುವಾಗ ಈ ಭಾಗದಲ್ಲಿ ಕುಡಿಯಕ್ಕೆ ನೀರಿರಲಿಲ್ಲ. ಕುಡಿಯಕ್ಕೆ ನೀರು ಇವತ್ತು ಏನಾದರೂ ನಾವು ಕಲಬುರಗಿ ಜಿಲ್ಲೆಯವರು ಕಾಣ್ತಾ ಇದೀವಿ ಅಂದ್ರೆ ಅದು ನಮ್ಮ ಪಕ್ಷದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರ ಆಶೀರ್ವಾದ ಅಂತ ಇವತ್ತು ನಮ್ಗೆಲ್ಲರಿಗೂ ಬರ್ತಿರ್ಬೇಕು. ಈ ವಿಷಯಗಳ ಬಗ್ಗೆ ನಾನು ಚಂದನ್ ಸರ್ ಹೇಳಿದ್ದೀನಿ. ಇಲ್ಲಿ ಅವರು ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿ ಇದ್ದಾಗ, ಅವರು ಮುಖ್ಯಮಂತ್ರಿಗಳಿದ್ದಾಗ, ಅವರು ನೀರಾವರಿ ಸಚಿವರಿದ್ದಾಗ, ಕುಮಾರಣ್ಣವರು 2 ಸಲ ಮುಖ್ಯಮಂತ್ರಿಗಳಿದ್ದಾಗ ಏನೆಲ್ಲ ಕೊಡುಗೆ ನಮ್ಮ ಪಕ್ಷ ನಮ್ಮ ನಾಡಿಗಾಗಿ ಈ ಭಾಗಕ್ಕಾಗಿ ವಿಶೇಷವಾಗಿ ಮಾಡಿದೆ. ಅದೆಲ್ಲ ಡಾಟಾಗಳನ್ನ ಅವರು ಕಲೆಕ್ಟ್ ಮಾಡ್ಕೊಂಡು ಒಂದು ನಮ್ಮದೇ ಆದಂತ ಪೇಜ್, ಆ ಪೇಜ್ ಅಲ್ಲಿ ಸರಿಯಾದ ರೂಪದಲ್ಲಿ ಅವರು ಏನು ಡಿಸೈನ್ ಮಾಡಿ ಒಂದು ರೀಲ್ಸ್ ಗಳನ್ನ ಮಾಡಿ ಕೊಟ್ಟರೆ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದ ಜಾಲತಾಣದವರು ಆಟೋಮೆಟಿಕ್ ಆಗಿ ಈ ಭಾಗದಲ್ಲಿ ಜನತಾದಳದ ಕೊಡುಗೆ ಏನಿದೆ ಅಂತೇಳಿ ನಾವೆಲ್ಲರೂ ಜನರಿಗೆ ತೋರಿಸ್ಬೋದು. ಅದರ ಆಧಾರದ ಮೇಲೆ, ಯಾಕಂದ್ರೆ ಈಗೆಲ್ಲ ಕಾರ್ಯಕರ್ತರು ಚುನಾವಣೆ ಇದೆ, ಅತಿ ಶೀಘ್ರವಾಗಿ ಅವ್ರು ಮಾಡ್ಬೇಕಂತೇಳಿ ನಾನು ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದ್ದೀನಿ. ಮತ್ತು ಅದೇ ರೀತಿಯಾಗಿ ಅವರು ಈಗ ನಮ್ಮ ಒಂದು ಜನತಾದಳದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ವತಿಯಿಂದ. ಕೇವಲ ಜನತಾದಳ ಸದಸ್ಯರು ಇರಬೇಕು ಆ ಒಂದು ಟೂರ್ನಮೆಂಟ್ ಅಲ್ಲಿ. ಅದನ್ನು ಕೂಡ ಪ್ರತಿ ತಾಲೂಕಲ್ಲಿ ಕ್ರೀಡಾಪಟುಗಳು ಯಾರ್ಯಾರು ನಮ್ಮ ಪಕ್ಷದಲ್ಲಿದ್ದಾರೆ ಅವ್ರನ್ನ ಕೂಡ ಗುರುತಿಸಿ ಅವರಿಗೆ ನಾವು ಮೇಲ್ಮಟ್ಟದಿಂದ ಅವರಿಗೆ ಪ್ರಮೋಷನ್ ಸಿಗುತ್ತೆ. ಮುಂದೆ ಅವರಿಗೆ ಕ್ರಿಕೆಟ್ ಆಡೋ ಮುಖಾಂತರ ಅವರಿಗೆ ಪ್ರಮೋಷನ್ ಪಾರ್ಟಿ ವತಿಯಿಂದ ಸಿಗುತ್ತೆ. ಮತ್ತೆ ಎಲ್ಲಾ ಕಡೆ ಬಹಳ ದೊಡ್ಡ ಮಟ್ಟದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅವರು ಆಯೋಜನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾವೆಲ್ಲರೂ ಪಾತ್ರ ವಹಿಸ ಅಂದ್ರೆ ಒಂದಾದ್ರೂ ಒಂದು ಚಂದನ್ ಸರ್ ಅವರು ಸಂಚಲನ ಮೂಡಿಸ್ತಾ ಇದೆ. ಅದು ನಾವು ನೋಡ್ತಾ ಇದ್ದೀವಿ ದಿನನಿತ್ಯವಾಗಿ. ಇವತ್ತು ಕಾಂಗ್ರೆಸ್ ಬಿಜೆಪಿ ಯಾವ ತರ ನಾವು ಸೋಷಿಯಲ್ ಮೀಡಿಯಾ ನೋಡ್ತೀವಿ, ಜನತಾದಳ ಸೋಷಿಯಲ್ ಮೀಡಿಯಾ ನೋಡಿ ಏನು ಪ್ರಚಾರ ಕೊಡೋದಿಲ್ಲ ಪತ್ರಿಕೆಗಳು, ಆದ್ರೂ ಕೂಡ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವೆಲ್ಲ ಬಹಳಷ್ಟು ವಿಷಯಗಳನ್ನ ತಿಳಿಸ್ತಾ ಇದೆ. ಬಹುತೇಕ ನಾವು ನೋಡ್ತಾ ಇದೀವಿ ಬಿಜೆಪಿಯ ಯಾವ ಒಬ್ಬ ಮಂತ್ರಿಗಳು ಕೂಡ ಇವತ್ತು ಇಷ್ಟೊಂದು ಕುಮಾರಣ್ಣವರು ಸಾಮಾನ್ಯ ಒಬ್ಬ MLA ಭೇಟಿಯಾಗಲಿ ಅಥವಾ ಒಬ್ಬ ಕಾಮನ್ ಮ್ಯಾನ್ ಭೇಟಿಯಾದ್ರು ಕೂಡ ಅವ್ರು ಓಪನ್ ಆಗಿ ಜನರಿಗೆ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಇಂಥವ್ರು ಭೇಟಿ ಆಗ್ತಾ ಇದಾರೆ, ಈ ಕೆಲಸ ಮಾಡ್ತಾ ಇದೀವಿ, ಕುಮಾರಣ್ಣವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದಾರೆ ಅನ್ನೋದು ಯಾರಿಗೂ ನಾವು ಹತ್ತಿರದಿಂದ ಯಾರು ಸಿಗೋದಿಲ್ಲ. ಇವೆಲ್ಲ ಅವರು ಕೆಲಸಗಳನ್ನ ನೋಡಿ ನಾವೆಲ್ಲರೂ ಪಕ್ಷದ ವತಿಯಿಂದ ಆನಂದ ಕೊಡ್ತಾ ಇದ್ದೀವಿ. ಇಂಥವೆಲ್ಲ ವಿಷಯಗಳನ್ನ ತೋರಿಸಂತ ಕೆಲಸ ಜನರ ಮುಂದೆ ಇವತ್ತು ಚಂದನ್ ಸರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ನಾವು ಹೆಚ್ಚಿಗೆ ಸಮಯ ತಗೊಳ್ಳೋದು, ನೇರವಾಗಿ ವಿಷಯಕ್ಕೆ ಅವರೇ ಬರಲಿ, ಅವ್ರು ಏನೆಲ್ಲ ಹೇಳಬೇಕು ಮತ್ತು ಯಾವ ತರ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಪ್ರಚಾರ ಸಿಗಬೇಕು ಅನ್ನೋದು ಎಲ್ಲ ಅದರ ಬಗ್ಗೆ ಮಾಹಿತಿ ಕೊಡಕ್ಕೆ ಅವ್ರು ಬಂದಿದ್ದಾರೆ. ನೇರವಾಗಿ ಅವರಿಗೆ ನಾವು ಮೈಕ್ ಕೊಡೋಣ. ಅವ್ರು ಏನೆಲ್ಲ ಹೇಳ್ತಾರೆ ಇಲ್ಲಿ ಕೂತಂತವ್ರು ದಯಮಾಡಿ ಯಾರು ಮಾತಾಡಬಾರ್ದು. ಅವರು ಏನ್ ಹೇಳ್ತಾರೆ ಸರಿಯಾದ ರೂಪದಲ್ಲಿ ತಾವು ಕೇಳಬೇಕು. ಯಾದಗಿರಿಲಿ 2 ಗಂಟೆಗೆ ಸಭೆ ಫಿಕ್ಸ್ ಆಗಿತ್ತು. ನಾವು ಹೇಗಿದ್ರು ಇಷ್ಟು ದೂರ ಬರ್ತಾ ಇದೀವಿ, ಕಲಬುರಗಿಲೂ ಒಂದು ಕಾರ್ಯಕ್ರಮವನ್ನ ಮಾಡೋಣ ಅನ್ನೋಂತ ಅಣ್ಣನ್ಗೆ ಹೇಳಿದಾಗ ಆಯ್ತು ಒಂದು ಕಾರ್ಯಕ್ರಮವನ್ನ ಮಾಡೋಣ ಅಂತ ಹೇಳಿ ಅಣ್ಣ
ಇವತ್ತು ಆಯೋಜಿಸಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾನ ಸಾಹೇಬ್ರು ಹೇಳ್ತೀವಿ, ಅವರು ಎಲ್ಲ ಕ್ಲೀನಾಗಿ ಫಾಲೋ ಅಪ್ ಮಾಡಿದ್ದಾರೆ. ನಾವು ಏನೇನು ಕೆಲಸ ಮಾಡ್ತೀವಿ, ಕುಮಾರಣ್ಣ ಏನೇನು ಮಾಡ್ತಿದ್ದಾರೆ ಎಲ್ಲದೂ ಅವ್ರಿಗೆ ಗೊತ್ತಾಗಿದೆ. ಅಂದರೆ ನಾವು ಸೋಷಿಯಲ್ ಮೀಡಿಯಾನ ಆಕ್ಟಿವ್ ಆಗಿ ಇಟ್ಕೊಂಡಿರೋದ್ರಿಂದ ಇದು ಬರೀ ನಾವು ಮಾಡಿದ್ರೆ ಸಾಲಲ್ಲ. ಇವತ್ತು 2026 ಏನಿದೆ, ಇದು ಬರೀ ಕಾರ್ಯಕರ್ತರುಗಳ ಚುನಾವಣೆ ನಡೆಯುವಂತಹ ಟೈಮು. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ ಎಲ್ಲ ಚುನಾವಣೆಗಳು ಈ ವರ್ಷ ಆಗೋಗುತ್ತೆ. ಹಾಗಾಗಿ ನಾವು ಯಾಕೆ ಈ ವರ್ಷ ನಾವು ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀವಿ. ಆಮೇಲೆ SIR ಅಂತ ಇದೆ ಪ್ರೋಗ್ರಾಮು. SIR ಅಂತ ಪರಿಷ್ಕರಣೆ, ಮತ ಪರಿಷ್ಕರಣೆ ನಡೆಸ್ತಾ ಇದೆ. 20 ವರ್ಷ ಆದ್ಮೇಲೆ, 25 ವರ್ಷ 30 ವರ್ಷ ಆದ್ಮೇಲೆ ಇದೆ ಮತ್ತೆ ಚುನಾವಣಾ ಆಯೋಗ SIR ಮತ ಪರಿಷ್ಕರಣೆಯನ್ನ ಆಯೋಜಿಸಿದೆ. ಹಾಗಾಗಿ ಆ ಎರಡೂ ಕಾರ್ಯಕ್ರಮಗಳು, ಒಂದು ಸೋಷಿಯಲ್ ಮೀಡಿಯಾ ಕಾರ್ಯಾಗಾರ ಮತ್ತೆ ಮತ ಪಟ್ಟಿ ಪರಿಷ್ಕರಣೆ, ಎರಡೂ ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೀವು ಬೂತ್ಗಳನ್ನ ಗೆಲ್ಬೇಕು ಅಂದ್ರೆ ನಾವು ಸೋಷಿಯಲ್ ಮೀಡಿಯಾ, ಕಾಂಗ್ರೆಸ್ ಅವರು ಡಿಜಿಟಲ್ ಕಾರ್ಯಕರ್ತ, ಬೂತಿಗೊಬ್ಬ ಡಿಜಿಟಲ್ ಕಾರ್ಯಕರ್ತ ಇರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ಚುನಾವಣೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದು. ನಾವು ಇವತ್ತು NDA ಜೊತೆ ಮೈತ್ರಿ ಇರೋದ್ರಿಂದ ನಮ್ಮ ಪಕ್ಷದ ಅಸ್ತಿತ್ವ ನಾವು ಉಳಿಸ್ಕೋಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗುಲ್ಬರ್ಗದಲ್ಲಿ ಒಂದು 2 ರಿಂದ 4 ಸ್ಥಾನನ ಗೆದ್ದು ಕುಮಾರನ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅನ್ನೋದಾದ್ರೆ ಇಲ್ಲಿ 2 ರಿಂದ 4 ಸ್ಥಾನ ಗೆಲ್ಲೇಬೇಕು. ಹಾಗಾಗಿ ಬಾಲರಾಜಣ್ಣ ಅವ್ರದ್ದು ಜವಾಬ್ದಾರಿ ಇದೆ. ನಾನು ಹೇಳೋದು ಎಲ್ಲಾ ವಿಂಗ್ಗಳನ್ನ, ಯೂತ್ ವಿಂಗ್ಗಳನ್ನ, ಸಾಮಾಜಿಕ ಜಾಲತಾಣದ ವಿಂಗ್ಗಳನ್ನ ಆಕ್ಟಿವ್ ಮಾಡಬೇಕಾಗಿದೆ. ನಾವು ಹೇಗೆ ಕೆಲಸ ಮಾಡ್ತಿದೀವಿ ರಾಜ್ಯ ಮಟ್ಟಕ್ಕೆ ಕೆಲಸಗಳನ್ನ ಮಾಡಿದ್ದಾರೆ. ಹಂಗಾಗಿ ಇದನ್ನ ಜನರಿಗೆ ತಲುಪಿಸೋದು ಹೇಗೆ ಹೇಳಿದ್ರು, AI ಮುಖಾಂತರ AI ವಿಡಿಯೋಗಳನ್ನ ಮಾಡ್ಕೊಡೋದು, ಏನೇನು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅಣ್ಣ ಹೇಳಿದ್ದಾರೆ, ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ. ಅದನ್ನ ನೀವು ಪ್ರತಿ ಬೂತ್ಗೆ ತಲುಪಿಸೋದು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್, ಶಿವು ನಾಟಿಕರ್, ಕೃಷ್ಣಾರೆಡ್ಡಿ ಸೇರಿದಂತೆ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಕಲಬುರಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.